ಮನುಷ್ಯನಿಗೆ ಯಾರು ಏನು ಹೇಳ್ತಾರ ಅಲ್ಲಿ ಲಕ್ಷ್ಯ ಕೊಡಬೇಕು. ಎದ್ದು ತಿರುಗಾಡ್ತಾರೆ. ಲಕ್ಷ್ಯ ಕೊಡಬೇಕು, ಹೇಳೋದನ್ನು ಕೇಳಬೇಕು. ಇಲ್ಲಿಯವರೆಗೆ ನಿಮ್ಗೆ KHPD ಕೊಟ್ಟಿರ್ತಕ್ಕಂಥ ಎಲ್ಲವೂ ಮಾಹಿತಿಯನ್ನು ಕೊಟ್ಟರೆ ಎಲ್ಲ ಮಾಹಿತಿ ತಿಳ್ಕೊಂಡ್ರಿ, ಹೌದಾ? ಈಗ ಗ್ರಂಥಾಲಯ ಅಂತ ಹೇಳಿದೆ ನಿಮಗೆ. ಗ್ರಾಮ ಪಂಚಾಯತಿ ಗ್ರಂಥಾಲಯ ಏನೈತಪ್ಪ ನಮ್ಮ ಊರಾಗ 6 ಹಳ್ಳಿ ನಡುವೆ ಒಂದೇ ಒಂದು ಗ್ರಂಥಾಲಯ ಅದ. ಆ ಗ್ರಂಥಾಲಯದಲ್ಲಿ 7,500 ಪುಸ್ತಕಗಳದಾವ. 7,500 ಪುಸ್ತಕಗಳದಾವ. 4 ಡಿಜಿಟಲ್ ಲೈಬ್ರರಿ, 4 ಡಿಜಿಟಲ್ ಕಂಪ್ಯೂಟರ್ಗಳದಾವ. ಸ್ಕ್ರೀನ್ ಟಚ್ ಅಂದ್ರೆ ದೊಡ್ಡ ಕಂಪ್ಯೂಟರ್ ಐತಲ್ಲ, ಮುಟ್ಟಿದ್ರೆ ಅಲ್ಲೇ ನೀವು ಕಂಪ್ಯೂಟರ್ ಇದು ಮುಟ್ಟಿದಾಗ ಸ್ಕ್ರೀನ್ ಮುಟ್ಟಿದಾಗ ಅಂತ ಒಂದು ಡಿಜಿಟಲ್ ಕಂಪ್ಯೂಟರ್ಗಳದಾವ. ಒಂದು ಪಂಚಾಯತಿ ಕಂಪ್ಯೂಟರ್ ಅದ, ಇನ್ನೊಂದು ಪಂಚಾಯತಿ ನಮ್ಮ ಲೈಬ್ರರಿ ಕಂಪ್ಯೂಟರ್ ಅದ. 3 ಅದಾವ, 5 ಅದಾವ ಕಂಪ್ಯೂಟರ್. ಇವತ್ತು ಏನೈತಪ್ಪ ಅಂದ್ರೆ ನೀವು ಬಳಸ್ತಕ್ಕಂಥದ್ದು ನಿಮ್ಗೆ ಎಲ್ಲಿ ಸಿಗಂಗಿಲ್ಲ. ಕಂಪ್ಯೂಟರ್ ಮುಟ್ಟಕ್ಕೆ ಎಲ್ಲ ಸಿಗುತ್ತೆ ನಿಮ್ಗೆ, ಎಲ್ಲಿ ಸಿಗಂಗಿಲ್ಲ. ಅಲ್ಲಿ ಆವ ಕರೆಂಟಿನ ಅವಶ್ಯಕತೆ ಇಲ್ಲ, ಸೋಲಾರ್ ಆದವು. ನೀವು ಅಲ್ಲಿ ಬರೀ ಒಂದು ಪುಸ್ತಕಗಳನ್ನು ಓದಿ. ಯಾರು ನೀವು ಮೆಂಬರ್ಶಿಪ್ ಆಗಿಲ್ಲ, ಮೆಂಬರ್ಶಿಪ್ ಆಗಿ. ಈಗಾಗಲೇ ಎಲ್ಲರೂ ಮೆಂಬರ್ಶಿಪ್ ಆಗಿರಿ ನೀವು. ಆಮೇಲೆ ಅದ್ರ ಒಳಗಡೆ ಶಿಕ್ಷಣ ಪಿಡಿ ಅಂತ ಅದ. ಶಿಕ್ಷಣ ಪಿಡಿಯಲ್ಲಿ ಗ್ರಾಮ DG ವಿಕಾಸ್ ಅಂತ ಅದ. ಅದ್ರ ಒಳಗಡೆ ಸದಸ್ಯತ್ವ ಆದವರಿಗೆ ನೀವು ಎಷ್ಟೇ ತರಗತಿ ಇದ್ರೆ ಅಷ್ಟೇ ತರಗತಿ ನೀವು ಕಾರ್ಡ್ ನಂಬರ್ ಹಾಕಿ ಹೊಡೆದ್ಬಿಟ್ರೆ ನಿಮ್ಮದು ಏನಿದೆಪ್ಪ ಡೀಟೇಲ್ಸ್ ಆಗಿ ಮಾಹಿತಿ ಬರ್ತದೆ. ಬಂದ ನಂತರ ನೀವು ಸ್ಟಡಿ ಮಾಡ್ತಕ್ಕಂಥದ್ದು 8, 9, 10, 11, 12 ಈ 4-5 ಸಿಲೆಬಸ್ ಪುಸ್ತಕಗಳು ಸಿಗ್ತಾವೆ. ನೀವು 8ನೇ ತರಗತಿ ಓದ್ತಪ್ಪ, 8ನೇ ತರಗತಿ ಕ್ಲಿಕ್ ಮಾಡಿಬಿಡೋ ಪುಸ್ತಕ. ನಿಮ್ಗೆ ವಿಕಿಪೀಡಿಯಾ ಅಂತ ಬರ್ತದ, ವಿಡಿಯೋ ಅಂತ ಬರ್ತದ, ಅಕಾಡೆಮಿಕ್ ಅಂತ ಬರ್ತದೆ. ಅಕಾಡೆಮಿಕ್ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಇನ್ನೊಂದು ಏನೈತಪ್ಪ ಅಂತಂದ್ರೆ ವಿಡಿಯೋ ಅಂತ ಬರ್ತದೆ. ವಿಡಿಯೋ ಏನೈತಪ್ಪ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟ 8ನೇ ತರಗತಿ ವಿಡಿಯೋ ಯಾವುದು ಬೇಕು. ಸೋಷಿಯಲ್ ಸ್ಟಡಿ ಬೇಕಾ, ಸೋಷಿಯಲ್ ಸ್ಟಡಿ ಓಕೆ ಹೊಡೆದ್ಬಿಟ್ಟಾಗಿ ನಿಮ್ಗೆ ಮಾಸ್ಟರ್ ಹೆಂಗೆ ಹೇಳ್ತಾರೆ ಅದೇ ರೀತಿಯಾಗಿ ಕಂಪ್ಯೂಟರ್ ಹೇಳ್ತಾರೆ. ಅದಕ್ಕೆ ಡಿಜಿಟಲ್ ಲೈಬ್ರರಿ ಬಳಸ್ತಕ್ಕಂಥದ್ದಾಗುತ್ತೆ. ಎಷ್ಟು ಜನ ಇದ್ದರೆ ನೀವು ಯಾಕೆ ಬರಬಾರ್ದು? ಕಂಪ್ಯೂಟರ್ ಒಂದು ಲೈಬ್ರರಿ ಕಡೆ ಅಣಿಕೆ ಹಾಕಿಲ್ಲ ಯಾರು. ನೋಡೋಣ ಇವತ್ತು ಬಂದಾರ ನಾಳೆ ಬಂದಾರ ಅಂತೀವಿ, ಯಾಕೆ ಬರೋಂಗಿಲ್ಲ? ಹೈಸ್ಕೂಲ್ ಇಲ್ಲಿದೆ. ಹೈಸ್ಕೂಲ್ನಲ್ಲಿ ನಿಮಗೆ ತಿಳುವಳಿಕೆ ಇರ್ತಕ್ಕಂಥವ್ರು ಸಣ್ಣ ಹುಡುಗರು ಅಂದ್ರೆ ಅಲ್ಲ. 8ನೇ ತರಗತಿ ದಾಟಿ ಬಂದ ಮೇಲೆ ಏನೈತಪ್ಪ ಅಂದ್ರೆ ನೀವು ಬುದ್ಧಿವಂತರು, ನೀವೆಲ್ಲ ವಿಚಾರ ತಿಳ್ಕೊಂತಾರ. ಅದಕ್ಕೆ ಲೈಬ್ರರಿ ಬರೀ ನೀವು ಅಲ್ಲಿ ಬಂದು ಬರೀ ಕಂಪ್ಯೂಟರ್ ಒಂದೇ ನೋಡೋದಲ್ಲ, ಪುಸ್ತಕಗಳನ್ನು ತೊಗೊಬಿಟ್ಟು ಶಾಂತ ರೀತಿಯಲ್ಲಿ ಕುಂತು ಓದಬೇಕು. ಸುಮಾರು ಏನೈತೆ ಅಂದ್ರೆ 1300-1400 ಸದಸ್ಯರ ಮಾಡಿಕೊಂಡಿದ್ರು. 1400 ಸದಸ್ಯರದ ಅದ್ರ ಒಳಗಡೆ. ಆಮೇಲೆ 7500 ಪುಸ್ತಕಗಳದಾವ. ಆಮೇಲೆ ಮಕ್ಕಳ ಪುಸ್ತಕ ವಿಭಾಗ ಸಪ್ರೇಟ್ ಅದ, ಮಕ್ಕಳಿಗೆ ಬೇಕಾಗ್ತಕ್ಕಂಥ ಪುಸ್ತಕಗಳು ಬೇರೆ ಅವ. ಮತ್ತು ಅಕಾಡೆಮಿಕ್ ಅಂದರೆ ಶೈಕ್ಷಣಿಕ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಬೇರೆ ಅವ. ಮತ್ತು ಆ ಕಡೆ ಸಾಹಿತ್ಯ, ಕಲೆ, ಕಾದಂಬರಿಗಳು, ಇತಿಹಾಸಗಳು, ಪುರುಷರು ಅವು ಏನು ಬೇಕು ಎಲ್ಲ ಅದ್ರಾಗದಾವ. ಅದಕ್ಕಾಗಿ ನೀವೇನು ಮಾಡೋಕ್ಕಂದ್ರೆ ಫಸ್ಟು ಗ್ರಂಥಾಲಯಕ್ಕೆ ಬನ್ನಿ, ಬಂದು ಪುಸ್ತಕಗಳನ್ನು ತೊಗೊಂಡು ಓದ್ರಿ. ಯಾರು ಗ್ರಂಥಾಲಯವನ್ನು ಪ್ರೀತಿ ಮಾಡ್ತಾರ, ಯಾರು ಗ್ರಂಥಾಲಯಕ್ಕೆ ದಿನನಿತ್ಯ ಬರ್ತಾರ ಅವರು ವಿದ್ಯಾವಂತರಾಗ್ತಾರ, ಬುದ್ಧಿವಂತರಾಗ್ತಾರ. ಯಾರು ನಿಮ್ಮ ಮನೆಯೊಳಗೆ ಕೆಲಸ ಮುಸುರಿ ಅದೇ ಮಾಡ್ಕೊಂತ ಅದೇ ಚಂತೆ ತಿಳ್ಕೊಂಡು ಒಮ್ಮೆಲೆ ಪುಸ್ತಕ ಮುಚ್ಚಿಟ್ಟು ಸಾರಿ ಬಂದ್ರೆ ನಿಮ್ಗೆ ಏನೂ ಆಗಲ್ಲ. ಜೀವನದಾಗ ಏನಾದರೂ ಒಂದು ಸಾಧನೆ ಮಾಡ್ತಕ್ಕಂಥವ್ರು ಆಗ್ಬೇಕು. ಏನು ಮಾಡಬೇಕು? ಸಾಧನೆ ಮಾಡ್ತಕ್ಕಂಥವ್ರು ಆಗ್ಬೇಕು. ಕಾಲೇಜಿಲ್ಲ ಯಾರು ಏನು ನಿಮ್ಗೆ ಇದನ್ನೇ ಇದ್ದಂಗಿಲ್ಲ, ಶಿಸ್ತು ಇದ್ದಂಗಿಲ್ಲ ನಿಮ್ಗೆ ಯಾರಿಗೆ. ಆ ಹುಡುಗರಿಗಾದ್ರೂ ಒಂದಿಷ್ಟು ಶಿಸ್ತಿಲ್ಲ. ಹೆಂಗಿರ್ಬೇಕು ಶಿಸ್ತು? ಯಾರು ಹೇಳ್ತಾರೆ ಆ ಕಡೆ ಲಕ್ಷ್ಯ ಕೊಡ್ಬೇಕು. ರನ್ನ ಅಂತ ಮಹಾಕವಿ ಗೊತ್ತಿರ್ಬೇಕು. ರನ್ನ ಮಹಾಕವಿ 16 ವರ್ಷ ಆಗಿತ್ತು ಬೆಳೆ ಮಾರಿಕೆ ಅಂತ ತಿರುಗಾಡ್ತಿದ್ದ. 16 ವರ್ಷ ಆದ ನಂತರ ಅವನು ಏನು ಮಾಡಿದ್ನಂತಂದ್ರೆ ಕೊನೆಗೆ ಒಂದು ದಿವಸ ಒಂದು ವಿದ್ಯಾಭ್ಯಾಸ ನಡೀತಕ್ಕಂಥ ಕೇಂದ್ರಕ್ಕೆ ಹೋದ.